ಮದುವೆ ಆಗಿ ಮಗಳಿಗೆ ಡಿಗ್ರಿಗೆ ಹೋಗೈತಿ, ಇವಾಗ ಏನು ವಿಡಿಯೋ ಬೇರೆ ಯಾವಳನ್ನ ಆಗಿದ್ರೆ ಹಿಂದ್ಗಡೆ ಬಂದು ಓಡೋಗ್ಬೋದು. ಒಂದು ಇದನ್ನ ಉಳಿಸಿ ಬಳಸಿ ಮನೇನ ಅಚ್ಚುಕಟ್ಟಾಗಿ ನೋಡ್ಕೊತಾರಲ್ಲ. ಯಾರಿಗೆ ಸಪೋರ್ಟ್ ತಂಗಿ ಹೇಳು ನೀನು ಮಾಡ್ತಾನಲ್ಲ ಅವಳೇ. ನಾನು ದುಡ್ಡು ಕೊಟ್ಟರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮು ಒಂದು 12:30 ಆಗ್ತಾ ಇದೆ. ಇವಾಗ ನಾವು ಮದುವೆಗೆ ಹೊರಟಿದ್ದೀವಿ. ಇವಾಗ ಎಂಗೇಜ್ಮೆಂಟ್ ಎಲ್ಲ ಇದೆ, ಅದಕ್ಕೋಸ್ಕರ ಇವಾಗ ಮಧ್ಯಾಹ್ನನೇ ಹೊರಟಿದ್ದೀನಿ. ಹಾಗೆ ನಾನಂತೂ ಕಂಟಿನ್ಯೂಸ್ ಆಗಿ 3 ದಿವಸ ರಜೆ ಹಾಕಿದ್ದೀನಿ ಕೆಲಸಕ್ಕೆ. ನೆನ್ನೆನೂ ರಜೆ ಹಾಕಿದ್ದೆ, ಹಾಗೆ ಇವತ್ತು ಮತ್ತು ನಾಳೆ 3 ದಿವಸ ರಜೆ ಹಾಕಿದ್ದೀನಿ. ತುಂಬ ವರ್ಷನೇ ಆಯ್ತು ಅನಿಸುತ್ತೆ ಹಿಂಗೆ ಥರ ಕಂಟಿನ್ಯೂಸ್ ಆಗಿ ರಜೆ ತೊಗೊಂಡು. ವರಮಹಾಲಕ್ಷ್ಮಿಗೆ ತೊಗೊಂಡಿದ್ದೆ ಅನಿಸುತ್ತೆ. ಸೊ ನೋಡಿ, ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಇದು ಅವರೇ ಕೊಡಿಸಿರೋದು ಸೀರೆ. ಹುಡುಗಿ ಮದುವೆ ಆಗ್ತಾ ಇದ್ದಾರಲ್ಲ, ಅವರ ತಾಯಿ ಕೊಟ್ಟಿರೋದು ಸೀರೆ. ಇದು ಈ ಕಲರ್ ಬೇಗ ಬ್ಲೌಸ್ ಹೊಲಿಸಿ ಹಾಕೊಂಡಿದ್ದು ಇದೇ ಫಸ್ಟು. ಈ ಥರ ಬ್ಲೌಸ್ ಎಲ್ಲ ಬೇಗ ಬೇಗ ಹೊಲಿಸಿ ಹಾಕೊಂಡಿರೋದು. ಹಾಗೆ ಬನ್ನಿ, ಮದುವೆ ಹೇಗೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಹಾಗೆ ನೋಡ್ತಾ ಇರ್ಬೋದು ಮೆಹಂದಿ ಯಾವ ರೀತಿ ಕಲರ್ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ ಕಲರು. ಹಾಗೆ ಸದ್ಯಕ್ಕೆ ನಾವಿಬ್ಬರು ಹೋಗ್ತಾ ಇದ್ದೀವಿ. ಆಮೇಲೆ ಮಕ್ಕಳು ಸಾಯಂಕಾಲ ಬರ್ತಾರೆ. ಹಾರಿಕಾ ಕಾಲೇಜೆಲ್ಲ ಇದೆಯಲ್ಲ, ಅದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ರಿಸೆಪ್ಷನ್ಗೆ ಬರ್ತಾರೆ. ಓಕೆ, ಇವಾಗ ಚೌಲ್ಟ್ರಿ ಕೆಂಗೇರಿಯಲ್ಲಿರೋದು. ಈಗ ಹೊರಟಿದ್ದೀವಿ. ಹಾಗೆ ಈ ವಿಡಿಯೋದಲ್ಲಿ ಎಂಗೇಜ್ಮೆಂಟ್ ಮತ್ತು ರಿಸೆಪ್ಷನ್ ಹಾಗೆ ಧಾರೆ ಎಲ್ಲ ಇರುತ್ತೆ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲನೂ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕಂಪ್ಲೀಟಾಗಿ ವಾಚ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪರ್ಸೆಂಟೇಜಲ್ಲಿ ನೋಡಿದ್ರೆ ಒಂದು 10% ಅಷ್ಟೇ ಸಬ್ಸ್ಕ್ರೈಬ್ ಆಗ್ತಾ ಇರೋದು. ಒಂದು 90% ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ. ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇವಾಗ ನಾವು ಚೌಟ್ರಿ ಲಗ್ನ ಕಟ್ಟೋ ಶಾಸ್ತ್ರನ ಮಾಡಿಸ್ತಾ ಇದ್ದಾರೆ. ಬಂದೆ. ನಿಮ್ಮ ಮನೆಗೆ ವರ ಇದೆ ಅಂತ ನಮಗೆ ಯಾರೋ ಹೇಳಿದ ನಿಮ್ಮ ವರನಿಗೆ ನಮ್ಮ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ತಾ ಇದ್ದೀನಿ ನಿಮ್ದು ಏನು ಕೇಳ್ತಿದ್ದಾರೆ, ಹೌದಲ್ಲ? ನೀವು ಅವ್ರ ಮುಖ ನೋಡ್ಕೊಂಡು ಹೇಳಿ. ವಾಚಾ ದತ್ತ ತ್ವಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತ ಮಯಾ ಕನ್ಯಾವಲೋಕನ ಕ್ರಮಂ ನಿಧೋ ನಿಶ್ಚಿತತ್ವಂ ಸುಖೀ ಭವ. ನೀವು ಹೇಗೆ ವರನ ಹುಡುಕಾಟದಲ್ಲಿದ್ದರೋ ಹಾಗೆ ನಾವು ಕೂಡ ಕನ್ಯೆ ಹುಡುಕಾಟದಲ್ಲಿದ್ವಿ. ಹಾಗಾಗಿ ನಿಮ್ಮ ಮನೆಯಲ್ಲಿ ಇದು ಕನ್ಯೆ ಇರ್ತಕ್ಕಂಥ ನಮಗೂ ತುಂಬ ಸಂತೋಷದ ಸಂಗತಿ. ಅದಕ್ಕೋಸ್ಕರ ನಿಮ್ಮ ಕನ್ಯೆಯನ್ನು ನಮ್ಮ ವರನಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ನಾವು ಕೂಡ ಒಪ್ಕೊಳ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಆಯಿತಾ? ಸರಿ, ನೀವು ನಿಮ್ಮ ಲಗ್ನಕ್ಕೆ ನೀವು ಪೂಜೆ ಮಾಡಿ. ಅರ್ಶಿನ ಕುಂಕುಮ 4 ಮೂಲೆಗೆ 4 ಉದಾಹರಣಿ ಉದತಾಸುರಾಹೇಣ ಕೃಷ್ಣೇನ ಶತವಾಹನಾಯ ಮೃತ್ತಿಗೇಹನ ಮೇ ಪಾಪಂ ಮಿನ್ಮಯ ದೃಷ್ಟತಂ. ಈ 2 ತೆಂಗಿನ ಚಿಕ್ಕನ 2 ಇನ್ವಿಟೇಷನ್ ಮಧ್ಯದಲ್ಲಿ ಇಟ್ಬಿಡಿ. ಅಲ್ಲ, ಮಧ್ಯದಲ್ಲಿ ಇಟ್ಬಿಡಿ. ಮಧ್ಯದಲ್ಲಿ ಇದು ಅಷ್ಟೇ, ಮಧ್ಯದಲ್ಲಿ ಇಟ್ಬಿಡಿ. ಕುಂಕುಮದ್ದು ಆ ಕಡೆ ಸರಿಸಿ ಹಾಗೆ. ಈಗ ನೀರು ತೆಗೆದುಕೊಂಡು ಪ್ರೋಕ್ಷಣೆ ಮಾಡಿ ನೈವೇದ್ಯ ಮಾಡಬೇಕು. ಹಾಗೆ ನಾನು ಯಾವುದೇ ಮದುವೆ ನಡೆದ್ರೂ ಕೂಡ ಜಾಸ್ತಿ ವೀಡಿಯೋಸ್ನ ಮಾಡ್ಕೊತೀನಿ. ಏನಕ್ಕೆ ಅಂತಂದರೆ ಅಲ್ಲಿ ಏನೇನು ಶಾಸ್ತ್ರ ಮಾಡ್ತಾರೆ ಅನ್ನೋದು, ನಮ್ಮ ಕಡೆ ಏನು ಶಾಸ್ತ್ರ ಇದೆ ಅನ್ನೋದನ್ನ ನಿಮಗೂ ತಿಳಿಸ್ತಾ, ಹಾಗೆ ನಾವು ತಿಳ್ಕೊಬೇಕಲ್ವ, ಮುಂದಕ್ಕೆ ನಮಗೂ ಯೂಸ್ ಆಗುತ್ತೆ. ನಮಗೂ 2 ಹೆಣ್ಮಕ್ಳಿದ್ದಾರೆ. ಸೊ ಹಾಗಾಗಿ ನೋಡ್ಕೊಳ್ತೀವಿ, ಮತ್ತು ಅದನ್ನು ವೀಡಿಯೋನು ಮಾಡಿ ನಾನು ಅಪ್ಲೋಡ್ನ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಶಾಸ್ತ್ರಗಳೆಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೂ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಇವರು ಮಾಡುವ ವಿಜ್ಞಾಪನೆಗಳು ವರ್ಷಗಳು 1945ಕ್ಕೆ ಸರಿಯಾದ ಶ್ರೀ ಶೋಭಕೃತ್ ನಾಮ ಸಂವತ್ಸರದ ಕಾರ್ತಿಕ ಮತ್ತು ಶ್ರೀ ಅನಿಲ್ ಕುಮಾರ್ ಸಿಆರ್, ಶ್ರೀಮತಿ ಆರ್ ನವನೀತ ಮತ್ತು ಶ್ರೀ ರಾಧಾಕೃಷ್ಣನ್. ಆರ್ಥಿಕತೆ 28/11/2023 ಮಂಗಳವಾರ ಸಂಜೆ 7ರಿಂದ ಮುಹೂರ್ತ 29/11. ತಮಿಳಲ್ಲಿ ಒಂದು ಕನ್ನಡದಲ್ಲಿ ತಂದಿಲ್ಲ. ಹೌದಾ? ಊರಿಗೆ ಮಾಡಿಸಿದ್ದಾರೆ. ಶ್ರೀ ಲಕ್ಷ್ಮಿ ಶ್ರೀಮತಿ ಆರ್ ನವನೀತಂ ಅಂಡ್ ಶ್ರೀ ರಾಧಾಕೃಷ್ಣನ್ ವಿ, ಸನ್ ಆಫ್ ಶ್ರೀಮತಿ ಲೇಟ್ ರಾಧಮ್ಮ ಅಂಡ್ ಶ್ರೀ ಲೇಟ್ ವರದಪಿಳ್ಳೈ. ನಂಬರ್
solicit your gracious presence with family and friends on the auspicious occasion of the marriage of our son Chiranjeevi Rajashekar Karthik R B and Chiranjeevi Saubhagyavati A Prerna Yadav MSc, daughter of Srimati Kala K and Sri Anil Kumar CR. ಹಾಗೆ ಇವಾಗ ಇಲ್ಲಿ ಎರಡೂ ಕಡೆಯವರು ಮಾಡಿಸಿರ್ತಾರಲ್ಲ ಲಗ್ನ ಪತ್ರಿಕೆ, ಅದನ್ನು ಓದ್ತಾ ಇದ್ದಾರೆ. A 16th class Mariyappana Palya Gnana Ganga Nagara Bengaluru 56. Reception 28/11/2023 Tuesday 7 p.m. onwards. Lagnam Makara Lagnam Muhurtam on 29/11/2023 Wednesday 10:05 a.m. to 10:45 a.m. with the best compliments from K. Rajashekar, relatives and friends. ಫ್ರೆಂಡ್ಸ್, ನೋಡಿದ್ರಲ್ಲ ಪುರೋಹಿತರು ಯಾವ ರೀತಿ ಇಂಗ್ಲೀಷ್ನ ಲಗ್ನ ಪತ್ರಿಕೆನ ಓದಿದ್ರು ಅಂತ. ನನಗೆ ಕೇಳಿ ಆಶ್ಚರ್ಯ ಆಯಿತು. ಅಂತಂದರೆ ಕನ್ನಡದಲ್ಲಿದ್ದರೆ ಹೆಚ್ಚಾಗಿ ಓದ್ಬಿಡ್ತಾರೆ, ಇಂಗ್ಲೀಷು ಅಷ್ಟಾಗಿ ಓದೋದಿಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊತೀವಿ. ಬಟ್ ಇವರು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎರಡೂ ಓದಿ ಹೇಳಿದ್ರು. ಮತ್ತು ಅರ್ಥ ಎಲ್ಲ ಚೆನ್ನಾಗಿ ಹೇಳ್ತಾರೆ, ಶಾಸ್ತ್ರದ ಅರ್ಥಗಳಾಗಿರ್ಬೋದು ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ. ಹಾಗೆ ಇವಾಗ ಇಲ್ಲಿ ಎಂಗೇಜ್ಮೆಂಟ್ಗೆ ಪೂಜೆನ ಮಾಡಿಸ್ತಾ ಇದ್ದಾರೆ. ಎಲ್ಲ ಚೌಲ್ಟ್ರಿಯಲ್ಲೇ ಮಾಡಿದ್ದು. ಹಾಗಾಗಿ ಇವಾಗ ಇಲ್ಲಿ ಎಂಗೇಜ್ಮೆಂಟ್ಗೆ ಪೂಜೆ ಮತ್ತು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೆ ನೋಡಿ, ಹೇಳ್ತಾ ಇದ್ದಾರೆ ಅವರು ಯೂಟ್ಯೂಬ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಪ್ರೇರಣಾ ಅಂತ ಅಂದ್ಬಿಟ್ಟು. ನಮ್ಮ ಯಜಮಾನ್ರಿಗೆ ಸೋದ್ರ ಮಾವನ ಮಗಳಾಗ್ತಾರೆ. ನಮ್ಮ ಯಜಮಾನ್ರು ತಾಯಿ. ಹಾಗೆ ಈ ಕಡೆ ಇನ್ನೊಂದು ಬ್ಲೂ ಸ್ಯಾರಿ ಉಟ್ಕೊಂಡಿರೋರು ಅವರು ಚಿಕ್ಕಮ್ಮ ಆಗ್ತಾರೆ. ಎಲ್ಲರೂ ಶಾಸ್ತ್ರನ ಮಾಡ್ತಾ ಇದ್ದಾರೆ ಇವಾಗ. ಹಾಗೆ ನೋಡ್ತಾ ಇರ್ಬೋದು ರಿಸೆಪ್ಷನ್ಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು ಲೈಟ್ ಎಲ್ಲ ಹಾಕಿದ್ಮೇಲೆ ಅದಿನ್ನೂ ಚೆನ್ನಾಗಿ ಕಾಣುತ್ತೆ, ಅದನ್ನು ನೋಡಿ ನೀವು. ತುಂಬ ದೊಡ್ಡ ಚೌಲ್ಟ್ರಿ ಇದು, ಚೆನ್ನಾಗಿತ್ತು. ರೂಮು ಅದೆಲ್ಲ ಚೆನ್ನಾಗಿತ್ತು. ಡೈನಿಂಗ್ ಹಾಲು ಅಷ್ಟೇ ತುಂಬ ದೊಡ್ಡದಾಗಿತ್ತು. ಚಿಕ್ಕದಿದ್ದರೆ ಜಾಸ್ತಿ ಜನ ಬಂದಾಗ ಸ್ವಲ್ಪ ಇಕ್ಕಟ್ಟು ಅನಿಸಿದ್ರೆ ಬೇಗ ಊಟನೂ ಮುಗಿಯೋದಿಲ್ಲ, ಆ ಥರ ಎಲ್ಲ ಆಗ್ಬಿಡುತ್ತೆ. ಬಟ್ ಇಲ್ಲಿ ದೊಡ್ಡದಾಗಿತ್ತು ಚೌಲ್ಟ್ರಿ. ಹಾಗೆ ಉಳ್ಕೊಳ್ಳೋದಕ್ಕೆ ರೂಮ್ ಆಗಿರ್ಬೋದು ಅದೆಲ್ಲನೂ ಕೂಡ ಚೆನ್ನಾಗಿತ್ತು. ಹಾಗೆ ನಾನು ಕೆಂಗೇರಿ ಅಂದರೆ ಮರಿಯಪ್ಪನ ಪಾಳ್ಯ, ಕೆಂಗೇರಿಗೆ ಹೋಗೋ ರೋಡು ಮರಿಯಪ್ಪನ ಪಾಳ್ಯದಲ್ಲಿ. ಹಾಗೆ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಿಸೆಪ್ಷನ್ ಹಾಲ್ ಅಂತ ಅಂದ್ಬಿಟ್ಟು. ಸ್ಟೇಜು ತುಂಬ ಚೆನ್ನಾಗಿ ಡೆಕೋರೇಟ್ನ ಮಾಡಿದ್ದಾರೆ.
ಈಗ ಸ್ವೀಟ್ ಆರ್ಡರ್ ಇಲ್ಲ ಖಾರ ಇದೆ. ಈ ಕಡೆ ಫಸ್ಟ್ ಒನ್ ಹಾಕ್ಕೊ. ಮದುವೆಯಾಗಿ ಮಗಳಿಗೆ ಡಿಗ್ರಿ ಹೋಗಾಯ್ತು, ಇವಾಗ ಏನು ವಿಡಿಯೋ ಅಲ್ಲ ಅಲ್ಲ ಅವ್ರು ಹೇಳದ್ನ ಕರೆಕ್ಟ್ ಅಲ್ವಾ? ಸತ್ಯ 2 ವರ್ಷ ಮಗಳು ಮದುವೆ ಮಾಡಲೇಬೇಕು, ಇನ್ನೇನು ಮಾಡ್ಕೆ ಏನು ಪ್ರಯೋಜನ? ಹೇಳು 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 ಹೇಳು. 22 ವರ್ಷ ಆಗೋಯ್ತು. 22 ವರ್ಷ ಆದ್ರೂ ನಿಜಾನೇ ಅಲ್ವಾ, ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ನೀನು ಹೇಳಿಕ್ಕೆ ಇವನ್ನ ಮೇಂಟೈನ್ ಮಾಡಿದ್ಯಾ, ಬೇರೆ ಯಾವಳನ್ನ ಆಗಿದ್ರೆ ಹಿಂದ್ಗಡೆ ಬಂದು ಓಡೋಗ್ಬೋದು. ತಗೊಬಂದು ತಗೊಬಂದಿದ್ನ ಉಳಿಸಿ ಬಳಸಿ ಮನೇನ ಅಚ್ಚುಕಟ್ಟಾಗಿ ನೋಡ್ಕೊತಾರಲ್ಲ. ಅಲ್ಲ ಅವರು ಹೆಂಗೆ ಕರ್ಕೊಂಬರ್ತಾ ಇದ್ರು ಕೇಳ್ರಿ, ನಾನು ಹೆಂಗೆ ಕರ್ಕೊಂಬಂದಿದ್ದೀನಿ ಹೇಳ್ರಿ. ಇವಾಗ ನೋಡ್ರಿ ಅಲ್ಲಿ ಕೈಗಳಲ್ಲಿ ಬಿಡು, ಏನೋ ಬೇರೆದಕ್ಕೆ ಜಾಗನೇ ಇಲ್ಲ ಅಲ್ಲಿ. ಈಚೆ ಬಿಡಪ್ಪ, ಅವ್ರಿಗೆ ಕೋಟ್ ಹಾಕೋಬಿಟ್ಟವ್ರಲ್ಲ, ಅದಕ್ಕೆ ಕಾಣಿಸಲ್ಲ. ಶರ್ಟ್ ಆಗಿದ್ರೆ ಕಾಣಿಸುತ್ತೆ. ನಾಳೆ ಈಗ ಯಾರಿಗೆ ಸಪೋರ್ಟ್ ತಂಗಿ ಹೇಳು ನೀನು. ಮಾತಾಡಲ್ಲ ಅವಳ ನಾನು ದುಡ್ಡು ಕೊಟ್ಟರೆ ತಾನೇ ಉಳ್ಸೋಕ್ಕಾಗೋದು, ದುಡ್ಡೇ ಕೊಡಲಿಲ್ಲ ಅಂದರೆ. ಅವರು ದುಡಿತಾ ಇದ್ರು, ಏನಕ್ಕೆ ಉಳಿಸಿಲ್ಲ ಕೇಳು. ಅವಾಗ ಕಮ್ಮಿ ಸಂಬಳ, ಇವಾಗ ಜಾಸ್ತಿ ಸಂಬಳ. ಒಂದು ಕ್ವಶನ್ಗೆ ಆನ್ಸರ್ ಮಾಡು. ನಿನ್ನ ಮದುವೆಗಿನ ಮುಂಚೆ ಚೆನ್ನಾಗಿದೆ, ಮದುವೆ ಮುಂಚೆನೇ ಚೆನ್ನಾಗಿತ್ತು ನೋಡು. ಮದುವೆ ಮುಂಚೆ ಚೆನ್ನಾಗಿರಲಿಲ್ಲ ನಾನು. ಫ್ರೆಂಡ್ಸ್ ನೋಡಿದ್ರಲ್ಲ ಅವರು ಹೇಗೆ ಹೇಳ್ತಾ ಇದ್ರು ಅಂತ ಅಂದ್ಬಿಟ್ಟು. ಅವ್ರು ಬಂದಿರೋದು ಮೈಸೂರಿಂದ ಬಂದಿರೋದು. ಅವರು ಒಬ್ಬರು ಚಿಕ್ಕ ಅಜ್ಜಿ ಆಗ್ತಾರೆ, ಹಾಗೆ ಇನ್ನೊಬ್ಬರು ಚಿಕ್ಕಮ್ಮ ಆಗ್ತಾರೆ ನಮ್ಮ ಯಜಮಾನ್ರಿಗೆ. ಅವ್ರು ಹೇಳ್ತಾ ಇದ್ರು ನೋಡಿ, ಇಲ್ಲೆಲ್ಲ ಫೋಟೋ ಎಲ್ಲ ತಗೊತಾ ಇದ್ದಾರೆ. ಮಧ್ಯದಲ್ಲಿ ಇರೋದು ನಮ್ಮ ಯಜಮಾನ್ರು ತಂಗಿ, ಆ ಕಡೆ ಈ ಕಡೆ ಇರೋದು ಅವರಿಬ್ಬರು ಅಕ್ಕ ತಂಗಿರು, ಅವ್ರು ಇನ್ನೊಬ್ಬರು ಚಿಕ್ಕಮ್ಮವರ ಮಕ್ಕಳು ಅವರು. ಹಾಗೆ ಇವಾಗ ನಾವಿಲ್ಲಿ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ. ನಾನು ಮೊಬೈಲ್ನ ಮೇಘನ ಕೈಲಿ ಕೊಟ್ಬಿಟ್ಟು ಸ್ಟೇಜ್ ಮೇಲೆ ಹೋದೆ ವೀಡಿಯೋ ಮಾಡು ಅಂತ ಅಂದ್ಬಿಟ್ಟು. ಅದಾದಮೇಲೆ ನೋಡಿದ್ರೆ ನಮ್ಮ ಯಜಮಾನ್ರು ಮೇಘನೂ ಕರೆದ್ಬಿಟ್ಟಿದ್ರು, ಹಾಗಾಗಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಿಲ್ಲ. ನೋಡ್ತಾ ಇರ್ಬೋದು ಇವಾಗ ಎಲ್ಲರೂ ನಿಂತ್ಕೊಂಡಿದ್ದೀವಿ ಫೋಟೋನ ತೆಗೆಸ್ಕೊಳ್ಳೋದಕ್ಕೆ. ಹಾಗೆ ಇದು ಬಂದು ನಮ್ಮ ಯಜಮಾನ್ರು ತಂಗಿ ಮಗಳು ಪ್ರಿಯಾ ಅಂತ ಅಂದ್ಬಿಟ್ಟು, ಅವ್ರ ದೊಡ್ಡ ಮಗಳು. ಅವಳು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾಳೆ. ಹಾಗೆ ಮುಂದೆ ಹೋಗ್ತಿರೋದು ಮೇಘ, ಈ ಕಡೆ ಇರೋದು ಹಾರಿಕಾ ನನ್ನ ಮಗಳು. ಇವಾಗ ನೋಡಿ ಇಲ್ಲಿ 3 ಜನನು ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅದ್ರ ಪಕ್ಕದಲ್ಲಿ ಕೂತಿರೋ ನನ್ನ ಮಗಳು ಮೇಘ ಪಕ್ಕದಲ್ಲಿ ಕೂತಿರೋದು ನಮ್ಮ ಯಜಮಾನ್ರು ತಂದೆಯವರು. ಗೋಬಿ ಏನೋ ಬೇಕು ಅಂತ ಹೇಳಿದ್ಲು ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೇಳ್ಬಿಟ್ಟು ಹಾಕಿಸ್ತಾ ಇದ್ದಾರೆ. ಹಾಗೆ ಆ ಕಡೆ ಕೂತಿದ್ದು ನಮ್ಮ ಯಜಮಾನ್ರು ತಂಗಿ ಅವ್ರ ಫ್ರೆಂಡು ಬಂದಿದ್ದರು. ನೋಡ್ತಾ ಇರ್ಬೋದು ಊಟ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. ಗೋಬಿ ಆಗಿರ್ಬೋದು, ಪಲ್ಯಗಳು, ಸುಳಿ ಪಲ್ಯ ಬಂಟು ಬಂಟು ಇಡ್ಲಿ ತಿನ್ಬಿಟ್ಟ. ಚೆನ್ನಾಗೈತೆ ಇಡ್ಲಿ. ಅಂದ್ರೆ ಇಡ್ಲಿ ಬೇಕಾ? ಉಪಾಧ್ಯ ಇಡ್ಲಿ ಹೌದು. ಇದು
ಬುಧವಾರ ಬೆಳಿಗ್ಗೆ ಟಿಫನ್ ಮಾಡ್ತಿದ್ದು ಕೇಸರಿ ಬಾತ್, ಪೊಂಗಲ್, ಹಾಗೆ ಸಬ್ಬಕ್ಕಿ ಇಡ್ಲಿ ಮಾಡ್ತಿದ್ರು, ಉದ್ದಿನ ವಡೆ ಮಾಡ್ತಿದ್ರು. ಎಲ್ಲನೂ ಚೆನ್ನಾಗಿತ್ತು. ಟಿಫನ್ ಮಾತ್ರ, ಇಡ್ಲಿ ಮಾತ್ರ ಸೂಪರ್ ಅಂದರೆ ಸೂಪರ್ ಆಗಿತ್ತು. ಇನ್ನೊಂದು ಇದೆಯಾ? ಒಂದು ನೋಡ್ತಾ ಇರ್ಬೋದು ನೀವು, ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ. ಮುರಿದ ತಕ್ಷಣ ಯಾವ ರೀತಿ ಮುರಿತಾ ಇತ್ತು ಅಂತ. ಇಲ್ಲೊಂದು ಸ್ವಲ್ಪ ಸಬ್ಬಕ್ಕಿ ಇಡ್ಲಿ, ಸಬ್ಬಕ್ಕಿ ಇಡ್ಲಿ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇದು ಬಂದು ಹುಡುಗನ್ನ ಮದುವೆ ಚೌಲ್ಟ್ರಿಗೆ ಕರ್ಕೊಂಡು ಬರ್ತಾ ಇರೋದು. ಅವರು ದೇವಸ್ಥಾನದ ಹತ್ರ ಎಲ್ಲ ರೆಡಿ ಆಗ್ತಾ ಇರ್ತಾರಲ್ವ, ಅದಾದಮೇಲೆ ಇವಾಗ ಕರ್ಕೊಂಡು ಬರ್ತಾ ಇರೋದು. ಇಲ್ಲಿ ಕಾಲು ತೊಳೆದು ಅದೆಲ್ಲ ಆದಮೇಲೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಸಂಜೆಯವ್ರು ನೋಡಿ ಇವಾಗ ತೆಂಗಿನಕಾಯಿನ ನಿವಳಿಸಿ ಹೊಡಿತಾ ಇದ್ದಾರೆ.
ಫ್ರೆಂಡ್ಸ್ ಇವಾಗ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಸಂಜೆಯವರು ಕೆಲಸ ಇದ್ದಿದ್ದರಿಂದ ಅವರು ಮುಹೂರ್ತ ಆಗಿದ ತಕ್ಷಣ ಕೆಲಸಕ್ಕೆ ಹೋದರು. ಅದಾದಮೇಲೆ ಒಬ್ಬಳೇ ಆಮೇಲೆ ಬಂದೆ. ಮಕ್ಕಳು ಯಾರೂ ಬಂದಿರಲಿಲ್ಲ, ಅವರು ಕಾಲೇಜ್ಗೆಲ್ಲ ಹೋಗಿದ್ರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳುಗಳೆಲ್ಲ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ ಅವ್ರಿಗೊಂಥರ ಖುಷಿ, ಎಲ್ಲರೂ ಒಟ್ಟಿಗೆ ಸೇರಿದಾಗ ಹುಡುಗರುಗಳು ಈ ರೀತಿ ಆಟ ಆಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ಅವ್ರಿಗೂ ಕೂಡ. ಹಾಗೆ ಇವಾಗ ಇಲ್ಲಿ ಹುಡುಗ ಹುಡುಗಿನ ಅವ್ರ ಮನೆಗೆ ಕಳಿಸೋದಕ್ಕೆ ಇಲ್ಲಿ ರೆಡಿ ಮಾಡ್ತಾಯಿದ್ರು. ಅವರಿರೋದು KR-ಪುರಮಲ್ಲಿ, ಬಟ್ ಹುಡುಗ ಇರೋದು ಸಿಂಗಾಪುರಲ್ಲಿರೋದು. ಇನ್ನು ಒಂದು 2 ತಿಂಗಳು ಬಿಟ್ಟು ವಾಪಸ್ ಸಿಂಗಾಪುರ್ಗೆ ಹೋಗ್ತಾರೆ ಹುಡುಗ ಹುಡುಗಿ ಇಬ್ಬರೂ. ಈಗ ಸದ್ಯಕ್ಕೆ KR-ಪುರಮಲ್ಲಿ ಅವ್ರ ಮನೆ ಇರೋದ್ರಿಂದ ಅಲ್ಲಿಗೆ ಹೋಗಿ ಮತ್ತೆ ಹುಡುಗಿ ಮನೆಗೆ ವಾಪಸ್ ಬರ್ತಾಯಿದ್ರು. ಎಲ್ಲರೂ ಬಾ ಹೇಳಿ ಕಳಿಸ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಕಡೆ ಶಾಸ್ತ್ರ, ನಿಮಗೇನಾದರೂ ಇಷ್ಟ ಆಯಿತಾ ಅಥವಾ ನಿಮ್ಮ ಕಡೆನೂ ಈ ರೀತಿ ಶಾಸ್ತ್ರಗಳೆಲ್ಲ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಕೂಡ ತಿಳಿಸ್ಬೋದು. ಹಾಗೆ ನಿಮಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಹಾಗೆ ನಾನು ಈ ರೀತಿ ಮುಹೂರ್ತಕ್ಕೆ ರೆಡಿಯಾಗಿದ್ದೆ ಬೆಳಿಗ್ಗೆ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್